ನೀವು ಯಾವ ಊರವರು? ಅಯ್ಯೋ ನನಗೆ ನೀನಂದ್ರೆ ಅದಕ್ಕೆ ಮಾಡಿದ್ರು ಬಟ್ ದೇ ವಾಂಟೆಡ್ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ. ಬೆಂಗಳೂರಿಗೆ ವಾರಡಿ ಕೆಲಸ ಮಾಡಿ ಇಪ್ಪು ಒಂದು ರಜೆಗೆ ಎಲ್ಲಿಗಾರು ಹಾಪ ಅನ್ಕೊಂಡು ಬೇಗ ರೆಡಿ ಆದೆ. ಆದ್ರೆ ಎಲ್ಲಿಗೆ ಹಾಪೋದು ಅನ್ಕೊಂಡು ಗೊತ್ತಾಯಿಲ್ಲ. ಆಮೇಲೆ ಯಾರೋ ಹೇಳೋದು ನೆನಪಾಯಿತು. ನಾನು ಒಂದು ಕಡೆ ಹಾಪ ಅನ್ಕೊಂಡು ಡಿಸೈಡ್ ಮಾಡಿದೆ. ನಾನು ಇವತ್ತು ಹಾಪೋ ಜಾಗ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೆ. ಜಾಗ ಅಂಬುದಕ್ಕಿಂತ ಬೇರೆ ಪ್ರಪಂಚ ಅಂತ ಹೇಳಕ್ಕೆ ನಾನು ಹೊತ್ತಿದ್ದೆ. ನನ್ನ ಜೊತೆಗೆ ನೀವು ಬತ್ರಿ ಅಲ್ದ. ನಾವು ಹೊರಗೆ ಬಪ್ಪತ್ತಿಗೆ ಕಪ್ ಮೋಡ ಆಯ್ತು, ಮಳೆ ಬಪ್ಪು ಲಕ್ಷಣವೂ ಇತ್ತು. ಬೆಂಗಳೂರು ವೆದರ್ ಯಾರಿಗೆ ಇಷ್ಟ ಆತಿಲ್ಲ ಹೇಳಿ, ನನಗಂತೂ ಇಷ್ಟ. ಈ ಚಿರಿಪಿರಿ ಮಳೆಗೆ ಒಂದು ರೌಂಡ್ ನೆನ್ಕಂಡು ಅಲ್ಲೇ ಪಕ್ಕದಾಗೆ ಒಂದು ಚಾದ ಅಂಗಡಿ ಕಂಡೆ. ಅಲ್ಲಿಗೆ ಹೋಗಿ ಕಾಂಬತ್ತಿಗೆ ಇದು ನಮ್ಮ ಬದಿಯರಿದೆ ಅಂಗಡಿ. ಅವ್ರ ಹತ್ರ ಮಾತಾಡ್ತಾ ಚಾ ಕುಡತ್ತೆ ಗೊತ್ತಾಯಿಲ್ಲ. ಈ ಅಂಗಡಿ ಎಲ್ಲಿ ಬದುತ್ತೆ ಅನ್ಕೊಂಡು ಈ ವಿಡಿಯೋ ನಿಮ್ಗೆ ಲಾಸ್ಟಿಗೆ ಹೇಳುತ್ತೆ. ನಂಗಿಷ್ಟಾದ ಹುಳಿ ಚಾಕ್ಲೇಟ್ ತಿನ್ಕೊಂಡು ಅಂತೂ ರಿಕ್ಷದಂಗೆ ಹೊರಟೆ. ಹಾಪತ್ತಿಗೆ ಸುಮ್ಮನೆ ಕೂತ್ಕೊಂಬಕತ್ತ ಅದಿಲ್ಲ. ಯಾರು ಮಾತಾಡೋಕೆ ಸಿಕ್ಕರೆ ಸಾಕಿತ್ತು. ಮಾತಾಡೋಕೆ ಈಗ ಸಿಕ್ಕದ್ದು ಈ ಆಟೋ ಡ್ರೈವರ್ ಅಣ್ಣ. ಅವ್ರ ಕಷ್ಟ ಸುಖಕ್ಕೆ ಅಂತ ಹೋದೆ. ಬೆಂಗಳೂರಾಗ ಆಟೋದವ್ರ ಜೀವನ ಹೆಂಗಿತ್ತಂದೇಳಿ ಅರ್ಥ ಅಪ್ಪಂಗೆ ಹೇಳ್ರ. ಬೆಂಗಳೂರಾಗ ಎಲ್ರಿಗೂ ಕಷ್ಟ ಇತ್ತು, ಆದರೆ ಇವ್ರ ಕಷ್ಟ ಅಂತ ಅನ್ಕೊಂಡು ಹೇಳ್ತಾ ಹೊರ. ಅವ್ರ ಹತ್ರ ಮಾತಾಡ್ತಾ ಆ ಜಾಗಕ್ಕೆ ಬಂದದ್ದೇ ಗೊತ್ತಾಯಿಲ್ಲ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಎಲ್ಲಿ ಬದುತ್ತು, ಹ್ಯಾಂಗೆ ಬುಕ್ ಮಾಡ್ಕೊ ಮತ್ತು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಹಾಕಿ ಇರ್ತೆ, ನೀವು ಅಲ್ಲಿ ಹೋಗಿ ಕಾಣ್ಲಕ್ಕೆ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ ಅದ್ರ ಬಿಟ್ರೆ ಅದಕ್ಕೆ ಪಾಪ that one is duck and the longer neck and longer legs are the geese. And can you see the bump on their beak? Yeah. Peacock ತರ ಇಲ್ಲ ಒಳ್ಳೆ. Whenever they hit the sunlight, they look very beautiful and colorful. So, as I said, in the bird family, males are usually brighter and beautiful. ಸ್ವಲ್ಪ ಕೈ ಕ್ಲೋಸ್ ಮಾಡಿ ನಿಂಗೆ. ಕೈ ಕ್ಲೋಸ್ ಮಾಡಿ ನಿಂಗೆ ಹಾಗೆ. ಎಂತ ಮಾಡೋದಿಲ್ಲ. And sometimes they'll get divorced and they'll separated. Not in these animals. Okay, they are the pure monogamous animals, and the male is usually very protective. They are territorial. So ಒಳಗಡೆ ಯಾರಾದ್ರೂ ಬಂದ್ರೆ ಅದು ಮೇಲ್, ಸರಿನಾ? ಯಾವ್ದು ಅಗ್ರೆಸಿವ್ ಬಿಹೇವ್ ಮಾಡ್ತಿದೆ, ದಟ್ಸ್ ದ ಮೇಲ್. His strike females are usually duller in color. Okay, and now they kept as a pet because their whole body is black and they resembles the peacock. ಅದಕ್ಕೆ ಮಾಡಿದ್ರು, but they wanted to consume their meat. For the purpose of meat, ತಿನ್ನೋದಕ್ಕೋಸ್ಕರ ಇದನ್ನ ಕ್ರಿಯೇಟ್ ಮಾಡಿದ್ರು.
Paradise, exactly. So birds of paradise. Low energy or please take a look. Is it a rat? Mouse? It's a gerbil. The desert animal. ಮರುಭೂಮಿಯಲ್ಲಿರುವಂತಹ ಎಲ್ಲಿನ rodent but Not the rat. So ಯಾವ್ದ್ರ ಗೊತ್ತಾಗುತ್ತೆ rat or gerbil? Look at their tail. ಇಲ್ಲಿ ನೋಡಿದಿರಾ? They don't have any fur or hair on their tail. For the and they lay world's largest egg. They hatch into world's largest chick. ಅತಿ ದೊಡ್ಡ ಪಕ್ಷಿ ಅತಿ ದೊಡ್ಡ ಮೊಟ್ಟೆ ಇಡುತ್ತೆ and ಅದ್ರ ಮರಿನು ಅದು ಇಡೀ ಹಕ್ಕಿ ಪ್ರಜಾತಿಯಲ್ಲಿ ಅತಿ ದೊಡ್ಡ ಮರಿಯಾಗಿರುತ್ತೆ. Okay. And they'll eat the small rocks and pebbles. You know why? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನಾನು ಹಿಡ್ಕೊಂಡಿರ್ತೀನಿ ನಾನೇ ಹಿಡ್ಕೊಂಡು ಕೈ ಸ್ಟ್ರೇಟ್ ಮಾಡಿ ಫುಲ್ ಸ್ಟ್ರೇಟ್ ಮಾಡಿ ಸ್ಟ್ರೇಟ್ ಮಾಡಿ ಆ ಪ್ರಪಂಚದಾಗೆ ಟೈಮ್ ಹೋದ್ದೇ ಗೊತ್ತಾಯಿಲ್ಲ. ಅಲ್ಲೇ ಬತ್ತ ಪಾನಿಪುರಿ ತಿನ್ಕಂಡು ಅಲ್ಲೇ ಬಂದವ್ರ ಹತ್ರ ಒಂದು ಡ್ರಾಪ್ ಕೇಳ್ಕಂಡು ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಲವ್ ಯು ಆಲ್.